8वीं कक्षा विद्यार्थियों को मैं पहले स्वागत करता हूँ। आज एक लोक कथा को आरंभ करता हूँ। इस लोक कथा का नाम है मिर्च मसाला। बच्चों, यह लोक कथा क्या है इसके बारे में थोड़ा सा एक चर्चा करेंगे। लोक कथा यानी कन्नड़ में कहते हैं ದಂತ ಕಥಾ। ದಂತ ಕಥೆಗಳು ಏನು ಹೇಳಿ ಮಕ್ಕಳೇ? ದಂತ ಕಥೆಗಳು ಅಂದ್ರೆ ಸತ್ಯ ಕಥೆಗಳಿಗಿಂತ ನೀವು ಸ್ವಲ್ಪ ದೂರ ಇರ್ತಾರೆ. ಬಟ್ ಏನಂತಂದ್ರೆ ಇದು ಇಂಥ ಕಥೆಗಳು ನೀತಿಗೆ ಅನ್ವಯವಾಗಿರ್ತವೆ. इस कहानी आरंभ करने से पहले या इस कथा को आरंभ करने से पहले एक छोटा कथा या कहानी को बताने के लिए मैं चाहता हूँ। ಒಂದು ಈ ಕಥೆಯನ್ನು ಶುರು ಮಾಡೋಕ್ಕಿಂತ ಮೊದಲು ನಾ ಇನ್ನೊಂದು ನಿಮಗೆ ಸಣ್ಣ ಕಥೆಯನ್ನು ಹೇಳ್ತೇನೆ. ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಇದ್ದ ಅಂದ್ರೆ ಅದನ್ನು ಹಿಂದಿಯಲ್ಲಿ ಕಿಸಾನ್ ಕರಿತೇವೆ. ಆ ರೈತ ಏನ್ ಮಾಡ್ದ ಅಂತಂದ್ರೆ ತನ್ನ ಹೊಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದ. ಆದ್ರೆ ಬಹಳಷ್ಟು ವರ್ಷಗಳಿಂದ ಏನಾಯ್ತು ಕೇಳಿದ್ರೆ ಮಳೆ ಬರಲಿಲ್ಲ. ಆವಾಗ ಅಲ್ಲಿ ಅವನಿಗೆ ಸಮಸ್ಯೆ ಶುರುವಾಯಿತು. ಯಾಕೆ ಅಂತಂದ್ರೆ ಬೆಳೆ ಬಂದ್ರೆ ಅವನ ಜೀವನ ಆಗ್ತದೆ, ಬೆಳೆ ಇಲ್ಲದೆ ಇದ್ರೆ ಅವನ ಜೀವನ ನಡೆಸೋದು ಕಷ್ಟ. ಹಾಗಾಗಿ ಅವನೇನ್ ಮಾಡ್ದ ಕೇಳಿದ್ರೆ ಅದನ್ನ ಗಿರ್ವಿಗೆ ಅಂತ ಹೇಳಿ ಅದನ್ನ ಕೊಟ್ಟ. ಅದನ್ನ ಅವನು ಬೆಳೆಯನ್ನ ಬೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಮಳೆ ಬರ್ತಾ ಇರಲಿಲ್ಲ. ಆದ್ರೆ ಅವನಿಗೆ ದೊಡ್ಡ ಸಮಸ್ಯೆ ಆಯಿತು. ಏನ್ ಮಾಡೋದು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಒಬ್ಬ ಬಿಸ್ನೆಸ್ ಮಾಡ್ತಕ್ಕಂಥವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅಲ್ಲಿ ಅಷ್ಟೊತ್ತಿಗೆ ಬರ್ತಾನೆ. ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ ಕೇಳಿದ್ರೆ ಈ ಭೂಮಿಯನ್ನ ನಮ್ಗೆಲ್ಲ ಮಾರ್ಬಿಡಿ, ಅದ್ರ ಬದಲಾಗಿ ನಿಮ್ಗೆ ದುಡ್ಡನ್ನು ಕೊಡ್ತೇವೆ, ಆ ದುಡ್ಡಿನಿಂದ ನೀವು ಬಹಳ ಸಂತೋಷವಾಗಿರ್ಬಹುದು ಅಂತ ಹೇಳಿ ಹೇಳ್ತಾರೆ. ಅವಾಗ ರೈತರೆಲ್ಲ ಸೇರ್ಕೊಳ್ತಾರೆ. ಅಡ್ಡಿಲ್ಲ, ಹಣ ಬರ್ತದೆ ಅಂತಂದ್ರೆ ತಮ್ಮ ಭೂಮಿಯನ್ನ ಮಾರಾಟ ಮಾಡಬಹುದು ಅಂತ ಹೇಳಿ ಬರ್ತಾರೆ. ಕೊನೆಗೆ ಏನಾಗ್ತದೆ ಅಂತಂದ್ರೆ ಈ ಒಬ್ಬ ರೈತ ಇದ್ನಲ್ಲ, ಇವನ ಹೆಸರು, ರೈತನ ಹೆಸರು ಶಾಮು ಅಂತೇಳಿ ಅವನ ಹೆಸರು. ಅವನೇನ್ ನಿರ್ಧಾರ ಮಾಡ್ತಾನೆ ಅಂತಂದ್ರೆ ಏನಾದ್ರು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು, ನಾವು ನಮ್ಮ ಭೂಮಿಗೆ ಫಲವತ್ತತೆ ಅಥವಾ ನೀರನ್ನ ಬರುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅವನೆಲ್ಲ ಆಲೋಚನೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ತುಂಬಾ ದೂರದಲ್ಲಿ ಒಂದು ಹೊಳೆ ಹೋಗ್ತದೆ. ಆ ಹೊಳೆಯಿಂದ ನೀರನ್ನ ತಂದ್ಬಿಟ್ಟು ತಮ್ಮ ಭೂಮಿಗೆ ನೀರು ಉಣಿಸ್ಬೇಕು ಅನ್ನುವಂತ ಯೋಜನೆಯನ್ನ ಹಾಕೊಳ್ತಾನೆ. ಆದ್ರೆ ಅಲ್ಲೆಲ್ಲ ರೈತರಲ್ಲಿ ಮತ್ತೆ ಹೋಗಿ ಇವನು ವಿನಂತಿಯನ್ನು ಮಾಡ್ತಾನೆ, ಇಲ್ಲ ಕೊಡ್ಬಾರ್ದು, ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನಾವೆಲ್ಲ ತೊಂದರೆಗೆ ಒಳಗಾಗ್ತೇವೆ. ಅವಾಗ ಅವರೆಲ್ಲ ರೈತರು ಸೇರ್ಕೊಳ್ತಾರೆ. ಆದ್ರೆ ಆ ಬಿಲ್ಡರ್ ಅನ್ನುವಂಥವನು ಬಹಳ ಖುಷಿಯಲ್ಲಿ ಇರ್ತಾನೆ. ರೈತರೆಲ್ಲ ನಮ್ಗೆ ಮಾರ್ಬಿಡ್ತಾರೆ, ನಾನು ಅದನ್ನ ಏನ್ ಮಾಡ್ತೇನೆ ಕೇಳಿದ್ರೆ ಬಹಳಷ್ಟು ಸೈಟ್ ಅನ್ನು ಮಾಡ್ಬಿಟ್ಟು ನಿವೇಶನವನ್ನು ಮಾಡ್ಬಿಟ್ಟು ಮಾರಿ ನಾನು ದೊಡ್ಡ ಶ್ರೀಮಂತ ಆಗ್ಬೋದು ಅನ್ನುವಂಥದ್ದು ಕನಸು ಕಾಣ್ತಾ ಇರ್ತಾನೆ. ಆದ್ರೆ ಇವನಿಗೆ ನೋವು ಅನಿಸ್ತದೆ. ಯಾಕಂತಂದ್ರೆ ಬಹಳಷ್ಟು ವರ್ಷಗಳಿಂದ ಬೆಳೀತಕ್ಕಂಥ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಮನಸ್ಸು ಬರಲ್ಲ. ಇವನೇನ್ ಮಾಡ್ತಾನೆ ಅಂತಂದ್ರೆ ಅವರೆಲ್ಲ ರೈತರು ಸೇರ್ಕೊಂಡು ಆ ನೀರನ್ನ ತರುವ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಏನಾಗ್ತದೆ ಕೇಳಿದ್ರೆ ಆ ಭೂಮಿ ಫಲವತ್ತಾಗಿ ಭೂಮಿ ಆಗ್ತದೆ. ಅಲ್ಲಿ ಬೇರೆ ಬೇರೆ ಬೆಳೆಯನ್ನ ಬೆಳೀತಾರೆ. ಅವರೆಲ್ಲ ರೈತರು ಸಂತೋಷದಿಂದಿರ್ತಾರೆ. ಆಮೇಲೆ ಅವನು ಯಾರು ತಗೊಬೇಕು ಅಂತ ಬಂದಿದ್ನು ಬರಡು ಭೂಮಿ ಅಂತ ಹೇಳಿ ಅವನು ನಿರಾಶನಾಗಿ ಹೋಗ್ತಾನೆ. ಯಾಕಂತಂದ್ರೆ ರೈತ ಒಗ್ಗಟ್ಟಿನಿಂದಿದ್ರೆ ಏನೋ ಮಾಡಬಹುದು. इस कहानी से स्पष्ट हो सकता है एकता में बल है, ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ಯಹ ಲೋಕ ಕಥಾ ಇವು ಒಂದು ಲೋಕ ಕಥೆಗಳು ಅಂದ್ರೆ ದಂತ ಕಥೆಗಳು ಅಂದ್ರೆ ನಮ್ಮ ಜೀವನಕ್ಕೆ ಹತ್ರವಾಗಿರ್ತವೆ. ಇವುಗಳನ್ನ ನಾವು ಲೋಕ ಕಥಾ ಅಂತ ಕರಿತೇವೆ. उसी तरह से यहाँ एक लोक कथा है हमारे पास में। यह लोक कथा का नाम है मिर्च मसाला। ಇದು ನಮಗೆ ಒಂದು ಕಥೆಯನ್ನು ನಾವು ಶುರು ಮಾಡ್ತಿದ್ದೇವೆ. ಇದು ಲೋಕ ಕಥಾ ಅಂತಕ್ಕಂಥದ್ದು. ಈ ಲೋಕ ಕಥೆ ಅಂತಕ್ಕಂಥದ್ದು 8ನೇ ತರಗತಿ 8वीं कक्षा के लिए दूसरा पाठ है मिर्च मसाला। मिर्च क्या है?
ಮಿರ್ಚ್ ಅಂತಂದ್ರೆ ಏನ್ ಮಕ್ಕಳೇ? ಮೆಣಸಿನಕಾಯಿ. ಮಸಾಲ ಅಂತಂದ್ರೆ ಏನು? ಎಲ್ಲ ಪದಾರ್ಥಗಳನ್ನು, ಸಾಂಬಾರು ಪದಾರ್ಥಗಳನ್ನ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ ಕೇಳಿದ್ರೆ ಅದನ್ನ ಅರೆದು ಬಿಡ್ತಾರೆ. ಅರೆದು ಮಸಾಲೆ ಏನ್ ಮಾಡ್ತಾರೆ, ಅದು ಟೇಸ್ಟ್ ಇರ್ತದೆ. ಅವಾಗ ಏನಾಗ್ತದೆ ಕೇಳಿದ್ರೆ ಊಟ ತುಂಬಾ ರುಚಿಕರ ಆಗುತ್ತೆ. ಟೇಸ್ಟ್ ಬರೋದಕ್ಕೆ ಮಸಾಲೆಯನ್ನ ಹಾಕ್ತಾರೆ ಅಲ್ವಾ? या इस कथा में रुचि बनाने के लिए, बातों में, विचारों में रुचि बनाने के लिए यहाँ मसाला डालते हैं. ನಮ್ಮ ಮಾತಿನಲ್ಲಿ ಅಥವಾ ವಿಚಾರದಲ್ಲಿ ರುಚಿ ಬರಬೇಕು ಅಂತಂದ್ರೆ ನಾವು ಅದಕ್ಕೆ ಮಸಾಲೆಯನ್ನು ಹಾಕ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ. ಅಂದ್ರೆ बातों को आकर्षित करने के लिए, दूसरों से आकर्षित करने के लिए यहाँ मसाला डालते हैं. ಮಾತಿನಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಮಸಾಲೆಯನ್ನು ಹಾಕೋದು. ಅಂದ್ರೆ ಮಸಾಲೆ ಹಾಕೋದು ಅಂತಂದ್ರೆ ಏನು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಮೈ स्कूल को आ रहा था, उस संदर्भ में यह विचार को बारिश या वर्षा की विचार के मैं मसाला डाल दे. ನಾನು ರೋಡಿನಿಂದ ಈ ಕಡೆಗೆ ಬರ್ತಾ ಇದ್ದೆ. ಅವಾಗ ದೊಡ್ಡದಾಗಿ ಏನಾಯ್ತು, ಮಳೆ ಬಂತು. ಮಳೆ ಬಂತು ಅಂತಂದ್ರೆ ಅದರಲ್ಲಿ ಏನು ವಿಶೇಷತೆ ಇರಲ್ಲ. ಮಳೆ ಬಂತು ಅಂತ ಅದಕ್ಕೆ ಮಸಾಲೆ ಹಾಕೋದು ಅಂತಂದ್ರೆ ಏನು? ಅಲ್ಲಿ ಮಳೆ ಬಂತು, ದೊಡ್ಡ ದೊಡ್ಡ ಹನಿಗಳು. ಎಂತ ಹನಿಗಳು? ಆನೆ ಗಾತ್ರದ ಹನಿಗಳು ಬಂತು. ಒಂದು ಬಹಳ ದೊಡ್ಡದಾಗಿ ಬಂತು. ಆಮೇಲೆ ಮಳೆ ಬಂದಿದ್ದಷ್ಟೇ ಇಲ್ಲ, ಅದ್ರ ಜೊತೆಗೆ ಗಾಳಿನೂ ಬಂತು. ಅಷ್ಟೇ ಅಲ್ಲ, ಗಾಳಿ ಬಂದಿದ್ದಷ್ಟೇ ಅಲ್ಲ, ನೀರು ಬಂದ್ಬಿಟ್ಟು ಏನಾಯ್ತು ಕೇಳಿದ್ರೆ ಅಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ವಾಹನಗಳನ್ನ ಕೊಚ್ಕೊಂಡು ಹೋಯ್ತು. ಯಹ ಮಸಾಲ ಡಾಲ್ತೇವೆ, ಬಾತೋ ಮೇ ಮಸಾಲ ಡಾಲ್ತೇವೆ. ಈ ವಿಚಾರದಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮಸಾಲೆಯನ್ನು ಹಾಕೋದು. दूसरों को आकर्षित करने के लिए यहाँ मसाला डालते हैं. यहाँ मिर्च मसाला, यहाँ ಲೋಕಕಥಾ ಅಂದ್ರೆ ಲೋಕಕಥೆ ಅಂತಕ್ಕಂಥದ್ದು. ಅಂದ್ರೆ ಇದು ಒಂದು ಮಾತಿನಲ್ಲಿ ಏನ್ ಮಾಡೋದು ಕೇಳಿದ್ರೆ ಈ ರೀತಿಯಾಗಿ ಇದ್ದ ವಿಷಯಗಳನ್ನು ಹೇಳಿದೆ, ಅದಕ್ಕೆ ಬೇರೆ ಬೇರೆಯ ಆಕರ್ಷಣೆ ಮಾಡೋದಕ್ಕೋಸ್ಕರ, ರುಚಿ ಬರೋದಕ್ಕೋಸ್ಕರ ಅದನ್ನ ಮಸಾಲೆಯನ್ನು ಹಾಕ್ತೇವೆ. ಅದಕ್ಕೆ ನಾವು ಮಿರ್ಚಿ ಮಸಾಲ ಅಂತಕ್ಕಂಥದ್ದನ್ನ ಹೇಳ್ತೇವೆ. एक ऐसी कहानी है मिर्च मसाला. अच्छा बच्चों, लोक कथा जन्मनाश में प्रचलित कहानी होती है. यहाँ लेखक का अज्ञात होता है. और क्या है? हाँ, अज्ञात होता है. या इस लोक कथा की संबंधित विचार को हम चर्चा करेंगे. क्या है? मिर्च मसाला. इस मिर्च मसाला पाठ को बताने के पहले इस मसाला या इस कहानी का मुख्य आशय या उद्देश्य के बारे में हम चर्चा करेंगे, है ना? पहले इस लोक कथा बताने की मुख्य उद्देश्य क्या है, आशय क्या है, ಈ ಕಥೆಯನ್ನ ಹೇಳುವಂತ ಮುಖ್ಯವಾಗಿರತಕ್ಕಂತ ನಮ್ಮ ಉದ್ದೇಶ ಏನು, ಅಥವಾ ಇದರಲ್ಲಿ ಯಾವ ಸಂದೇಶವನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. अच्छा, यहाँ दूसरा क्या उद्देश्य है, क्या है? आशय, पाठ का आशय. एक है इस कहानी या लोक कथा बताने का मुख्य उद्देश्य है राज की बात बताने से. क्या है? राज की बात बताने से. राज की बात बताने से पहले सावधानी करते. पहले सावधानी बरते, एक पहला उद्देश्य है. और दूसरा उद्देश्य इस कहानी का, इस लोक कथा का दूसरा आशय उद्देश्य है रहस्य को बताने से पहले रहस्य को बताने से पहले 10 बार ये सोचना चाहिए.
10 बार सोचना चाहिए। क्या बच्चों, क्या देखिए, इस कहानी लिखने का मुख्य उद्देश्य, आशय क्या दो है। इस कहानी में हम क्या सीख सकते हैं? राज की बात, राज गौप्य, रहस्य, क्या है? रहस्य। बात को बताने से पहले ಯಾವುದಾದರೂ ಒಂದು ರಹಸ್ಯ, ಗೌಪ್ಯ ವಿಷಯವನ್ನ ಹೇಳೋಕ್ಕಿಂತ ಮೊದಲು ಪಹಲೆ ಸಾವಧಾನಿ ಬರ್ತೆ. ನಾವು ಏನಾಗಬೇಕು ಕೇಳಿದ್ರೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅಥವಾ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನಾವು ಇನ್ನೊಬ್ಬರಿಗೆ ಏನ್ ಮಾಡಬೇಕು? ಹೇಳಬೇಕು. यह लोक कथा का प्रमुख पहला यह उद्देश्य है। दूसरा उद्देश्य है, दूसरा आशय है, रहस्य को बताने से पहले कोई भी गौप्य विचार हो, यह गौप्य या सूक्ष्म विचार को बताने से पहले ಯಾವುದಾದ್ರೂ ಒಂದು ರಹಸ್ಯ ವಿಷಯಗಳನ್ನ ನಾವು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಆದ್ರೆ, ನಾವು ಇನ್ನೊಬ್ಬರ ಜೊತೆಗೆ ಹೇಳಬೇಕು ಅಂತ ಆದ್ರೆ 10 बार 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 सोचना चाहिए. ಪುನಃ ಪುನಃ ನಾವು ಸೋಚನ ಸಮझना चाहिए. ನಾವು ಹೇಳಬೇಕಾದ್ರೆ ಅದ್ರ ಬಗ್ಗೆ ನಾವೇನ್ ಮಾಡಬೇಕು? ತಿಳ್ಕೊಬೇಕು. ಹೇಳಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಹೇಳಬೇಕು. ನಿಮ್ಮ ಒಂದು ಮಳೆ ಕಥೆಯನ್ನು ಹೇಳಿದ್ದೀನಿ. ಮಳೆ ಬಂತು, ಬಿದ್ದು ಹೋಯಿತು ಅಂತ, ಅದು ಸಹಜ. ಆ ಆನೆಗಾತ್ರದ ಮಳೆ, ಆಮೇಲೆ ಮಳೆ ಜೊತೆಗೆ ಗಾಳಿ ಬಂತು, ಗಾಳಿ ಜೊತೆಗೆ ಗುಡುಗು ಬಂತು, ಸಿಡಿಲು ಬಂತು, ಅಲ್ಲಿರ್ತಕ್ಕಂಥ ಕಾರ್ಗಳನ್ನೆಲ್ಲ ತೇಲ್ಸ್ಕೊಂಡು ಹೋಯಿತು. ಇದೆಲ್ಲ ಏನು? ಮಸಾಲ. ಮಸಾಲೆ ಹಾಕಿ ಹೇಳ್ತಾರೆ. यह कहानी, यह लोक कथा की विचार। आज बच्चों यह कहानी को शुरू करेंगे। किताब खोलिए, पृष्ठ संख्या 9, 9ನೆಯ ಪುಟ ಸಂಖ್ಯೆಯನ್ನ, ಪುಸ್ತಕದ ಸಂಖ್ಯೆಯನ್ನ ನೀವು ತೆಗೆದು ಮಕ್ಕಳೇ. यह लोक कथा की संबंधित विचार को हम चर्चा करेंगे। इसमें शब्दार्थ है, नए शब्द है और बाद में यहाँ चर्चा करेंगे। कभी कभी यह लोक कथा के कहने के लिए अपने विचारों को दूसरे के व्यक्त करना, बांटना चाहते हैं। सहज विचार है, मानव ಸಂಘಜೀವಿ है, सब लोग समझते हैं. ಮಾನವನು ಏನ್ ಮಾಡಿದಾನೆ ಕೇಳಿದ್ರೆ ಸಂಘಜೀವಿ, ಸಮಾಜದೊಂದಿಗೆ ಬದುಕ್ತಾನೆ ಅಲ್ವಾ? अपने विचारों को, अपने मानव ने अपने विचारों को दूसरों के साथ बांटना चाहता है. ಬೇರೆಯವರ ಜೊತೆಗೆ ಏನ್ ಮಾಡ್ತಾನೆ? ಹಂಚಿಕೊಳ್ತಾನೆ ಅಲ್ವಾ? ಇದು ಸಹಜವಾಗಿರ್ತಕ್ಕಂಥದ್ದು. लेकिन उसे यहाँ ध्यान देना चाहिए. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, राज की बात बताने से पहले, ಒಂದು रहस्य विचार को, गौप्य विचार को बताने से पहले 10 बार या बार बार सोचना ही चाहिए. ಇಲ್ಲ ಅಂತಂದ್ರೆ ಏನಾಗ್ತದೆ ಕೇಳಿದ್ರೆ ಅನರ್ಥ ಆಗ್ತದೆ, ಅವಾಂತರ ಆಗ್ತದೆ. ಅದು ಬೇರೆ ರೀತಿಯಲ್ಲಿ ಏನಾಗ್ತದೆ ಕೇಳಿದ್ರೆ ಅದು ಪಡ್ಕೊಳ್ತದೆ. ಇದು ಕೂಡ ಅಂತ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. शुरू करेंगे हाँ लोक कथा को. हाँ, किताब देखिए. एक दिन शाम को गोलू आंगन में बैठकर दूध पी रहा था. उसे खांसी आई. दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया. पहले दूध में क्या है? पहले दूध में थोड़ा सा दूध मुंह से निकलकर जमीन पर फैला. पहले दूध में उसको 2 पंख दिखाई दिए. वह घबरा गया. अपनी पत्नी हीरा को बुलाकर कहा, देखो तुम किसी से नहीं कहोगी तो मैं तुमसे एक बताऊं. कसम से किसी से नहीं कहूंगी. पत्नी बोली. गोलू ने दूध में पंख की बात बता दी.
बच्चों, यह परिच्छेद की संबंधित विचार को हम चर्चा करेंगे। एक दिन लोक कथा इस प्रकार आरंभ करते हैं। एक दिन, वन डे, ಒಂದು ದಿನ, शाम को, शाम सायंकाल, सायंकाल, बोलू आंगन में बैठकर, बोलू, बोलू कौन है? घर का मुख्य बात है। बोलू इस घर के ये मालिक भी है। बोलू आंगन में बैठकर, बोलू इस मुख्य सदस्य ने क्या है आंगन में बैठकर, अंगणದಲ್ಲಿ ಅಂದ್ರೆ ಮನೆಯ ಹೊರಗಡೆ ಅಂಗಳದಲ್ಲಿ बैठकर ಕೂತ್ಕೊಂಡು दूध पी रहा था। ಅವನೇನ್ ಮಾಡ್ತಿದ್ದ? दूध ಮಿಲ್ಕ್, ಹಾಲು ಆಯ್ತಾ, ಹಾಲನ್ನು ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಕುಡಿಯೋದಕ್ಕೆ ಶುರು ಮಾಡಿದ ಅನ್ನುವಂಥ। उसे खांसी आई, खांसी का क्या है? ಕೆಮ್ಮು। ಅವನಿಗೆ ಏನ್ ಬಂತು? ಕೆಮ್ಮು ಬಂತು। ಯಾರಿಗೆ? ಬೋಲುಗೂ ಖಾನ್ಸಿ ಆಯ್ತು। ಬೋಲುಗೆ ಏನಾಯ್ತು? ಕೆಮ್ಮು ಬಂತು। ಹಾಲು ಕುಡಿತಾ ಇದ್ದ ಅವನಿಗೆ, सायंकालದ संदर्भ, हाल पीने के संदर्भ में उसको खांसी आया। ಅವನಿಗೆ ಹಾಲು ಕುಡಿಯುವಂತ ಸಂದರ್ಭದಲ್ಲಿ ಏನಾಯ್ತು? ಕೆಮ್ಮು ಬಂತು। आगे देखिए, दूध का लोटा लुढ़क गया। लुढ़क का अर्थ क्या है? फिसलना, ಜಾರುವುದು। ಹಾಲು ಕುಡಿಬೇಕಾದ್ರೆ ಆ ಲೋಟ ಏನಾಯ್ತು ಕೇಳಿದ್ರೆ ಜಾರಿ ಕೆಳಗಡೆಗೆ ಬಿತ್ತು, फिसल गया। हाँ, आगे देखिए, फिसल गया, लुढ़क गया, तथा थोड़ा सा दूध, तथा थोड़ा कम, ಕಡಿಮೆ ಹಾಲು ಏನಾಯ್ತು ಅಂತಂದ್ರೆ ಮೂಸೆ ನಿಕಲ್ಕರ್, ಮೌತ್ ಬಾಯಿಯಿಂದ ನಿಕಲ್ಕರ್ ಹೊರಬಂದು ಜಮೀನ್ ಪರ್ ಫೈಲ್ ಗಯಾ, ಜಮೀನ್ ಫರ್ಶ್ ನೆಲದ ಮೇಲೆ ಏನಾಯ್ತು ಕೇಳಿದ್ರೆ ಫೈಲ್ ಗಯಾ, ಅದು ನೆಲದ ಮೇಲೆ ಹಾಲು ಕೆಳಗಡೆಗೆ ಬಿತ್ತು, ಫೈಲ್ ಗಯಾ। आगे देखिए, जमीन पर पहले दूध में चलीದ ಕೆಳಗಡೆ ಏನ್ ಹಾಲು ಚಲ್ಲೋಯ್ತು पहले दूध में उसको किसको? बोलू, घर का मालिक है ना, बोलू नामक व्यक्ति को यहाँ पंख या दूध में ಎರಡು ಪಂಕ ರೆಕ್ಕೆಗಳು, ಏನು ರೆಕ್ಕೆಗಳು, ಹಾಲಿನಲ್ಲಿ ಎರಡು ರೆಕ್ಕೆಗಳು ಏನಾದ್ರು ಕೇಳಿದ್ರೆ ದಿಕಾಯಿ ದಿಯೇ, ಕಂಡು ಬಂದು ಹಾಲು ಚೆಲ್ಲೋಯ್ತು, ಆ ಹಾಲಿನಲ್ಲಿ ಎರಡು ರೆಕ್ಕೆಗಳು ಏನಾದ್ರು ಕೇಳಿದ್ರೆ ಅಲ್ಲಿ ಕಂಡು ಬಂದು, ಹಾಲನ್ನ ಅವನು ಬಾಯಲ್ಲಿ ರೆಕ್ಕೆಗಳು ಬಂದ ಅವಾಗ ಅವನಿಗೆ ಭಯ ಆಯಿತು। वह एक घबरा गया, घबराना डरना, भयभीत होना, घबरा एकदम क्या हो गया? भयभीत हो गया, ये डर गया, घबरा गया। बोलो यहाँ दूध में पंख को देखकर बहुत ही डर गया, भयभीत हो गया, ಅವನಿಗೆ ಭಯ ಆಗ್ಬಿಡ್ತು। ಅಯ್ಯೋ, ಹಾಲಿನಲ್ಲಿ ರೆಕ್ಕೆಗಳು ಬಂದುವಲ್ಲ। ಅವಾಗ ಏನ್ ಮಾಡ್ದ ಅವನು? आगे क्या किया? बोलो ने अपनी पत्नी हीरा को बुला, पास में घर में काम करने वाली उनकी पत्नी हीरा, हीरा कौन थी? बोलो की पत्नी। कौन है? हीरा। हीरा कौन है? बोलो की पत्नी, पत्नी का नाम है हीरा। ಹೀರಾಳನ್ನ ಕರೆದ ಅವನಿಗೆ ಹಾಲಿನಲ್ಲಿ ರೆಕ್ಕೆಗಳು ಬಿದ್ದಿದ್ವು। यह देखकर भयभीत होकर या डरकर उनके पत्नी को बुलाकर कहा, क्या कहा? देखिए, या हीरा इधर आओ, यह देखो, या फर्श में क्या ये दो पंख दिखाई दिए हैं। यहाँ विचार को बताने के लिए उत्सुकता से आगे बताया है। और क्या है? देखिए, देखो, तुम किसी से नहीं कहोगे तो तुम, बोलो ने अपनी पत्नी हीरा से
यहाँ ರಹಸ್ಯ ವಿಚಾರ को ಗೌಪ್ಯ ವಿಚಾರ को ಅಲ್ಲೇನ್ ಮಾಡ್ದ ಆ ರಹಸ್ಯ ವಿಚಾರಗಳನ್ನ ಆ ಗೌಪ್ಯ ವಿಷಯಗಳನ್ನ ಹೇಳೋದಕ್ಕೆ ತನ್ನ ಪತ್ನಿಯಲ್ಲಿ ಹೇಳೋದಕ್ಕೆ ಹೋದ ಯಾ विषय या गौप्य विषय को या रहस्य विषय को क्या है इस कहानी इस लोक कथा में एक विषय को बताने से पहले 10 बार या 100 बार ही सोचना ही चाहिए ಅವನು ಏನ್ ಮಾಡ್ದ ಆ ವಿಷಯವನ್ನ ತನ್ನ ಪತ್ನಿಯಲ್ಲೇ ಹೇಳಿದ बोलो ने अपने पत्नी हीरा से यह विचार को बताया क्या बताया देखो हीरा को बुलाकर कहा देखो नोडो ಅಂತಂದ तुम किसी से नहीं कहोगे अंदर कोई भी लोगों के सामने यह विचार को नहीं प्रकट करती हो कोई भी व्यक्तियों के यह विचार को नहीं नहीं करेगी ನೀನು ಬೇರೆಯವರಿಗೆ ಯಾರಿಗೂ ಹೇಳಲ್ಲ ಅಂತಂದ್ರೆ ಅಂತಂದ ಕಯೋಗಿ ಮೈ ತುಮ್ಸೆ ಏಕ್ ಬತಾವು ನಾನು ನಿನ್ನಲ್ಲಿ ಒಂದು ಗೌಪ್ಯ ವಿಷಯಗಳನ್ನ ಹೇಳ್ತೀನಿ ಯಾ रहस्य विचार ಯಾ क्या है ಗೌಪ್ಯ ವಿಚಾರಕ್ಕೂ ನಾನು ನಿನಗೆ ಒಂದು ಗೌಪ್ಯ ವಿಷಯಗಳನ್ನ ನಿನ್ನ ಮುಂದೆ ನಾನು ಹೇಳ್ತೀನಿ ಕಯೋಗಿ और हीरा ने यह गौप्य विषय को उसमें खामे डालते ही ಹೀಗೆ ಕೇಳ್ತಾ ಇದ್ದಂತೆ ಅವಳೇನ್ ಹೇಳಿದ್ಲು कसम से कसम का अर्थ क्या है कसम शपथ क्या शब्द आता है कसम का अर्थ है शपथ शपथ का प्रतिज्ञा प्रतिज्ञा करना यह विचार को यह है शपथ करना कोई भी व्यक्तियों को नहीं बताएगी कसम से नानो आगे देखिए क्या है शपथ का अर्थ क्या है प्रतिज्ञा क्या है हीरा ने अपने पति बोलू से कहा मैं शपथ से कहती हूँ नानो प्रतिज्ञೆಯನ್ನ ಮಾಡ್ತೀನಿ ನಾನು कोई भी व्यक्तियों को नहीं बताएगी कसम से किसी से नहीं कहूंगी ನಾನು ಬೇರೆಯವರಿಗೆ ಯಾರಿಗೂ ಕೂಡ ಹೇಳಲ್ಲ पत्नी बोली हीरा ने बोली अपने पति के सामने यह विचार को बता दिया बोलू ने दूध में पंख की बात बता दी क्या विषय को यह विचार को बोलू ने अपने पत्नी हीरा से यह विचार को प्रकट किया ಹಾಲಿನಲ್ಲಿ ರೆಕ್ಕೆ ಇದ್ದ ವಿಚಾರಗಳನ್ನ ತನ್ನ ಪತ್ನಿಯಲ್ಲಿ ಹೇಳಿದ ತನ್ನ ಪತ್ನಿಯಲ್ಲಿ ಏನೇನ್ ಮಾಡ್ದ ಆ ಹಾಲಿನಲ್ಲಿ ಬಿದ್ದಂತ ರೆಕ್ಕೆಗಳನ್ನ ವಿಚಾರವನ್ನ ಹೇಳ್ತಾ आगे क्या हुआ यह विचार को चर्चा करेंगे हीरा इस बात को बच ना पाई हीरा बोलो की पत्नी यह रहस्य विचार को यह गौप्य विचार को अपने मन में नहीं रखकर ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಆಕೆ ಏನ್ ಮಾಡಿದ್ಲು ಆಕೆ ಏನ್ ಮಾಡಿದ್ಲು ಕೇಳಿದ್ರೆ उसका पेट फूलने लगा पेट फूलना कहाँ होता है पेट फूलना उत्सुक होना उत्सुकरागोद यह विषय को दूसरों के सामने बांटने के लिए उत्सुका हो गई है ಆಕೆ ಏನ್ ಮಾಡಿದ್ಲು ಬೇರೆಯವರಲ್ಲಿ ವಿಷಯಗಳನ್ನು ಹೇಳ್ಕೊಬೇಕು ಅಂತ ಹೇಳಿ ಆಕೆ उत्सुकರಾಗಿ दूसरों के सामने अपने विचारों को बताने के लिए उत्सुकता से बताई गई है और क्या हुआ आगे देखिए अपनी पड़ोसन चंपा से कहा कौन है पड़ोसन पड़ोसन क्या है चंपा चंपा क्या है पड़ोसन नेबर ಪಕ್ಕದ ಮನೆಯವಳು ಬೋಲು ಈ ವಿಷಯಗಳನ್ನ ತನ್ನ ಪತ್ನಿ ಹೀರಾಗೆ ಹೇಳಿದ ಹೀರಾ ಚಂಪನಿಗೆ ಹೇಳಿದ್ರು ಗೋಪ್ಯ ವಿಷಯಗಳನ್ನ ಅವಕ್ಕೆ ಏನ್ ಮಾಡಿದ್ಲು ಕೇಳಿದ್ರೆ ಚಂಪಾಗೆ ಹೇಳಿದ್ರು ಚಂಪಾ क्या है उसके पास घर के पास एक पड़ोसन आके ಪಕ್ಕದ ಮನೆಯವಳು ಆಕೆಗೆ ಹೇಳಿದ್ಲು उसका पेट फूलने लगा ಆಕೆಯ ಮನಸ್ಸಿನಲ್ಲಿ ಏನಾಯ್ತು ಕೇಳಿದ್ರೆ ರಹಸ್ಯ ವಿಚಾರಗಳನ್ನ ಹೇಳಬೇಕು ಅಂತ ಹೇಳಿ ಆಕೆ ಉತ್ಸುಕಳಾದ್ಲು ಆಕೆಗೆ ಕರೆದು
चंपा को अपने विचार को बताई है। अपनी पड़ोसन चंपा से कहा, ಆ ಪಕ್ಕದ ಮನೆ ಚಂಪಾಳಿಗೆ ಕರೆದು ವಿಷಯಗಳನ್ನು ಹೇಳಿದ್ರು। राज का अर्थ क्या है? रहस्य। राज का अर्थ क्या है? रहस्य। ಒಂದು ರಹಸ್ಯ ವಿಷಯನ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರು। गौप्य विचार को मैं बताया। पड़ोसन चंपा से कहा, आज की बातें जानती हो, ये व्यक्ति गौप्य विषय ನಿಮಗೆ ಗೊತ್ತಿದೆಯೇ ಅಂತ ಹೇಳಿದ್ರು। और ಏನಾಯ್ತು ಗೊತ್ತಾ ಅಂತ ಕೇಳಿದ್ರು। आमेले उसके मुंह से बोला, बोलू के मुंह से, क्या है? बोलू, उसके मुंह से, कबूतर के मुंह से, क्या है? कबूतर। कबूतर पारिवाಳ, कबूतर ಪಾರಿವಾಳದ ಪಂಕ ನಿಕಲೆ, ಅವನ ಬಾಯಿಯಿಂದ ಪಾರಿವಾಳದ ರೆಕ್ಕೆಗಳು ಹೊರಬಂದುವು ಅಂತ ಹೇಳಿದ್ರು। ಆದ್ರೆ ಆ ರೆಕ್ಕೆಗಳು ಯಾವೋ ಗೊತ್ತಿಲ್ಲ। ಯಹ ವಿಷಯ ಕೋ ಮಸಾಲಾ ಡಾಲ್ತಿ ಹೈ, ಅಲ್ಲಿ ಏನ್ ಮಾಡ್ಬೇಕು ಹೇಳಿದ್ರೆ ಅದಕ್ಕೆ ಮಸಾಲೆಯನ್ನು ಹಾಕಿದ್ವಿ। रंग का विचार को बताई गई है। और एक में आगे बताती है, बहुत सारे, नल्ला, एक नहीं, दो नहीं, 10 नहीं, बहुत ज्यादा ಅಷ್ಟು ಬಾಯಿಯಿಂದ ಹೊರಬಂದು ನೋಡಿ ಬಂದಿರುವಂತವು 2, ಆದ್ರೆ ಅವಳು ಇರತಕ್ಕಂಥದ್ದು बहुत ज्यादा, बहड़ಷ್ಟು ರೆಕ್ಕೆಗಳು। यह मसाला डालती, बातों में मसाला, रंग भरना, रंग के विचार को बताई गई है। और आगे कहती है, मुझे उसकी पत्नी हीरा ने यह विचार को बताई गई है, मुझे चिंता हुई किसी पड़ोसन चंपा ने यह विचार को बताई गई है, किसी से मत कहना, नीनो अन्य व्यक्तियों से यह गौप्य विचार को, रहस्य विचार को नहीं बताएगी, नहीं कहूंगी, ಹೇಳ್ಬೇಡ ಅಂತ। ಹೇಳ್ಬೇಡ ಅನ್ನುವಂಥದ್ದೇನಾಗಿದೆ ಕೇಳಿದ್ರೆ ಇಲ್ಲಿ ರಹಸ್ಯದ ವಿಷಯ ಅಂದಿದ್ದೆ ತಡ। ಆಮೇಲೆ ಚಂಪಾ ಬೋಲಿ, ಅದಕ್ಕೆ ಚಂಪಾ ಹೇಳಿದ್ಲು, ತುಂಬಿ ಕಿಸಿ ಸೆ ಮತ್ ಕಹನಾ, ಮತ್ತು ನೀವು ಎಲ್ಲಾರು ಹೇಳಿದ್ಯಾ, ನೀನು ಹೇಳ್ಬೇಡ ಅಂದ್ರೆ ಇದರ ಅರ್ಥ ಹೀರಾನು ಹೇಳಲ್ಲ, ಚಂಪಾನು ಹೇಳಲ್ಲ, ಅಂದ್ರೆ ವಿಷಯ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು। ಮತ್ ಕಹನಾ ಓ ಬಾತ್ ಕೋ ಬತಂಗಡ ಬನಾ ದೇಂಗೆ, ಬಾಯಿಂದ ಬಾಯಿ, ಬತಂಗಡ का अर्थ होता है ಬಾಯಿಂದ ಬಾಯಿಗೆ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಏನಾಯ್ತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿಯಿಂದ ಅದು ಮಸಾಲೆ ಆಗ್ತಾ ಹೋಯ್ತು, ಅದಕ್ಕೆ ರಂಗ ಬಣ್ಣ ಆಗ್ತಾ ಹೋಯ್ತು। ಒಬ್ರು ಇನ್ನೊಬ್ರು ಏನ್ ಮಾಡಿದ್ರು ಕೇಳಿದ್ರೆ ಅವ್ರವ್ರದೇ ವಿಚಾರಗಳನ್ನು ಅವ್ರು ಹೇಳ್ತಾ ಹೋದ್ರು। ಚಂಪಾ ಸೇ ರಹನ ಗಯಾ, ಚಂಪಾ ಪಕ್ಕದ ಮನೆ ಪಡೋಸ, ಈಕೆ ನೇಬರ್ ಪಕ್ಕದ ಮನೆಯವಳು, ಇವಳು ಆ ವಿಷಯವನ್ನ ಬಚ್ಚಿಡ್ಲಿಲ್ಲ। चंपा ने यह गौप्य या रहस्य विचार को न छुप गई। आगे लगा कि अगर यह बात किसी से नहीं कहे तो उससे पेट पट जाएगा। पेट पटना, पट जाना का होता है पेट में बहुत पीड़ा होना। ಹೊಟ್ಟೆಯಲ್ಲಿ ಸಂಕಟ ಶುರುವಾಯ್ತು, ಯಾರಿಗಾರು ಹೇಳ್ಬೇಕು, ಪಕ್ಕದವರಿಗೆ ಹೇಳ್ಬೇಕು ಅಂತ ಹೇಳಿ ಆಕೆ ಏನ್ ಮಾಡುದು ಕೇಳಿದ್ರೆ ಬೇರೆಯವರಿಗೆ ಆ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು। देखते ही और अपनी सहेली चमेली से ही देखते ही उसने सारी बात उगल दी। चंपा ने चमेली, चमेली कौन है? चंपा के सहेली। यहां देखिए
बोलू ने यहाँ रस विचार को अपनी पत्नी से कहा, हीरा से कहा। हीरा ने अपने पड़ोसन चंपा से यह विचार को प्रकट किए, विचार को बताई, और चंपा ने अपने सहेली चमेली से कहा। ಹೇಗೆ ವಿಷಯ ಒಬ್ಬರಿಂದ ಒಬ್ಬರು ಹರಿದೋಗ್ತಾ ಇದೆ ಅಂತಂದ್ರೆ ಅದು ಸ್ಪ್ರೆಡ್ ಆಗ್ತಾ ಇದೆ, ಅಥವಾ ವಿಷಯ ಏನಾಯ್ತು ಕೇಳಿದ್ರು ಹೋಗ್ತಾ ಇದೆ ಅಂತಂದ್ರೆ, ಹೀಗೆ ವಿಷಯ ಏನಾಯ್ತು ಕೇಳಿದ್ರು ಒಬ್ಬರಿಂದ ಒಬ್ಬರಿಗೆ ಅದು ಹರಡೋದಕ್ಕೆ ಶುರುವಾಯಿತು। और आगे कहा, देखिए अपनी सहेली चमेली ने देखते ही उसकी सारी बात उगल गई। सारी बात उगलना का होता है रहस्य बातों को प्रकट करना। तो ಎಲ್ಲ ವಿಚಾರಗಳನ್ನ ಬಾಯಿಂದ ಹೊರಗಾಕಿದ್ರು। यह गौप्य रहस्य विचार को क्या है, रहस्य विचार को, मसाला को, पूरा का पूरा विषय को उगल दी। चंपा बोली, ಅದಕ್ಕೆ ಚಂಪಾ ಹೇಳಿದ್ಲು ಚಮೇಲಿ ಹತ್ರ, ಏನಪ್ಪಾ ಅಂತಂದ್ರೆ, देखो तो बोलू जी के आज खांसी आई, ಅವಾಗ ಬೋಲುನ ಬಾಯಿಯಲ್ಲಿ ಕೆಮ್ಮು ಬಂತು, उसके मुंह से ये पूरा कबूतर निकला। ಬಾಯಿಂದ ಏನಾಯ್ತು, ಒಂದು ಪಾರಿವಾಳವೇ ಬಾಯಿಂದ ಹೊರ ಬಂತು ಅಂತ। ಇನ್ನಂತೂ ಎರಡು ರೆಕ್ಕೆ, ಬಹಳಷ್ಟು ರೆಕ್ಕೆ, ಆಮೇಲೆ ಆಮೇಲೆ ಇಡೀ ಪಾರಿವಾಳವೇ ಬಾಯಿಂದ ಹೊರ ಬಂತು ಅಂತ ಹೇಳಿದ್ರು। ಆಯ್ತಾ, ಚಮೇಲಿ ವಿಶ್ವಾಸ ಇವ, ಆದ್ರೆ ಚಮೇಲಿಗೆ ಏನಾಯ್ತು ಕೇಳಿದ್ರೆ ವಿಶ್ವಾಸ ಬರಲಿಲ್ಲ। ಪೂರ ಇಡೀ ದೊಡ್ಡ ಪಾರಿವಾಳವೇ, ಕಬೂतर तो इतना बड़ा पक्षी है, ಪಾರಿವಾಳ ಬಹುತ್ ದೊಡ್ಡದಾಗಿರತಕ್ಕಂತ ಪಕ್ಷಿ ಆಗಿದೆ, खाया कैसे होगा, ತಿನ್ನೋದು ಹೇಗೆ ಸಾಧ್ಯ ಅಂತ, ತಿನ್ನೋದು ಹೇಗೆ ಸಾಧ್ಯ ಅಂತ ಹೇಳಿ यह विषय को इस तरह से क्या है, बोलू अपनी पत्नी हीरा से चंपा से, चंपा ने अपनी सहेली चमेली से यह विषय को एक प्रकट कर दिया। यहाँ मसाला डालते हैं बच्चा। अच्छा बच्चों, आज इस श्लोक कथा को और दूसरा भाग में भी पूरा करेंगे। तो इस तरह से पहला भाग में यह विचार को बताया गया है। अच्छा, इस मिर्च मसाला पाठ की संबंधित आपकी संबंधित एक्टिविटी है, एक्टिविटी के बारे में थोड़ा सा जानकारी प्राप्त करेंगे। इसमें नए शब्द हैं प्रश्न जो शाम, एक बार बताओ, शाम, एड्रो, शाम, आंगन, आंगन, कांसी, कांसी, जमीन, जमीन, पत्नी, पत्नी, कसम, कसम, पड़ोसन, पड़ोसन, मोहा, मोहा। विलोम शब्द एक एक को मैं बताता हूँ, उत्तर दे दो। दिन का विलोम शब्द रात, सही है। एक का विलोम शब्द अनेक, सही है। शाम का विलोम शब्द सुबह, सही है। तोड़ा का विलोम शब्द ज्यादा, बहुत। अच्छा, जमीन का विलोम शब्द